ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವ 1ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರ ವಾಕ್ಯವನ್ನು ನಾವು ಓದುವಾಗ ಯೋಶುವ ಪುಸ್ತಕ ಪ್ರಾರಂಭ ಆಗೋದೇ ಮೋಶೆಯ ಮರಣದ ವಿಷಯದೊಂದಿಗೆ. 1ನೇ ವಾಕ್ಯ ಹೇಳ್ತದೆ, ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ. ಮೋಶೆ ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ತಲುಪಿಸುವಂತಹ ಒಂದು ಪ್ರಯಾಣ ಮಾರ್ಗದಲ್ಲಿ ಮೋಶೆ ಮಾಡಿದಂತಹ ಒಂದು ತಪ್ಪಿನ ನಿಮಿತ್ತ ದೇವರು ಮೋಶೆಗೆ ಹೇಳ್ತಾರೆ, ನೀನು ಕಾನಾನ್ ದೇಶವನ್ನು ಸೇರಬಾರ್ದು. ಪಿಸ್ಗಾ ಬೆಟ್ಟವನ್ನು ಹತ್ತಿ ಕಾನಾನ್ ದೇಶವನ್ನು ನೋಡಬಹುದು, ಅಲ್ಲಿ ನೀನು ಪ್ರಾಣವನ್ನು ಬಿಡಬೇಕು. ಅನಿರೀಕ್ಷಿತವಾದಂತಹ ಈ ಒಂದು ಘಟನೆ ಯೋಶ್ವನನ್ನು ಕುಂದಿಸ್ಬಿಡ್ತು. ಯೋಶ್ವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಮೋಶೆಯ ಜೊತೆಯಲ್ಲಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ನೋಡ್ತಾ ಬೆಳೆದು ಬಂದ ಒಬ್ಬ ಶಿಷ್ಯನಾಗಿದ್ದನು ಯೆಹೋಶುವ. ಈ ಇಸ್ರಾಯೇಲ್ ಜನ ಯಾರು, ಅವ್ರು ಯಾವ ರೀತಿಯಲ್ಲಿ ಒಡನಾಡ್ತಾರೆ, ಯಾವ ರೀತಿ ಮೋಶೆಯನ್ನು ನೋಡಿದ್ರು, ಮೋಶೆಗೆ ವಿರುದ್ಧವಾಗಿ ಏನು ಮಾತಾಡಿದ್ರು, ಎಲ್ಲವನ್ನ ತಿಳಿದಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು ಯೆಹೋಶುವ. ಈಗ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಯೆಹೋಶುವನಿಗೆ ಒಂದು ಭಯ ಆಗ್ತಾ ಇರ್ಬೋದು, ಒಂದು ನಿರಾಶೆ ಆಗ್ತಾ ಇರ್ಬೋದು. ಹೇಗೆ ನಾನು ಮುಂದೆ ಸಾಗಬೇಕು? ಈಗ ಬೇರೆ ಯಾರೂ ಇಲ್ಲ. ಈ ಜನರಿಗೆ ನಾನು ಈ ಜನರನ್ನು ಕಾನಾನ್ ದೇಶಕ್ಕೆ ತಲುಪಿಸಬೇಕು, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಹಿರಿಯ ಸೇವಕನಾದ ಮೋಶೆಗೆ ವಿರುದ್ಧವಾಗಿಯೇ ಕಲ್ಲೆಸೆಯುವುದಕ್ಕಾಗಿ ಕಲ್ಲು ತೆಗೆದುಕೊಂಡಂಥ ಜನ, ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದಂತಹ ಜನ, ಮೋಶೆಗೆ ವಿರುದ್ಧವಾಗಿ ಮಾತನಾಡಿದಂತಹ ಜನ, ಈಗ ಏನು ಮಾಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿರುವಾಗ ದೇವರು ಮಾತಾಡೋದಕ್ಕಾಗಿ ತೀರ್ಮಾನ ಮಾಡ್ತಾಯಿದ್ದಾನೆ. ದೇವರು ಮಾತಾಡ್ತಾ ಇದ್ದಾರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನಿನ್ನ ಸಂಗಡ ಇದ್ದೀನಿ. ನಾನು ಮೋಶೆ ಸಂಗಡ ಇದ್ದೆ, ಅದೇ ರೀತಿ ನಾನು ನಿನ್ನ ಸಂಗಡ ಇರ್ತೀನಿ. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ನೆನೆಸ್ಕೊಂಡು ಇನ್ನೇನು ಮಾಡೋದು, ಹೇಗೆ ಮುಂದೆ ಸಾಗೋದು, ಯಾವ ರೀತಿ ಮುಂದಕ್ಕೆ ಹೆಜ್ಜೆ ಇಡೋದು, ಈ ಸನ್ನಿವೇಶದಲ್ಲಿ, ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಈ ಕೊರತೆಯಲ್ಲಿ, ಈ ರೋಗದ ಅವಸ್ಥೆಯಲ್ಲಿ ಯಾವ ರೀತಿ ಮುಂದೆ ಹೋಗಲಿ ಎಂಬುದಾಗಿ ನೆನೆಸಿಕೊಳ್ಳುವಂತಹ ವ್ಯಕ್ತಿಗಳು ಯಾರಾದರೂ ನನ್ನನ್ನು ಕೇಳ್ತಾ ಇದ್ದರೆ, ದೇವರ ವಾಕ್ಯದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ, ಮನುಷ್ಯರು ನಮ್ಮನ್ನು ಕೈ ಬಿಡುವಾಗ ಅಥವಾ ನಾವು ನಿರೀಕ್ಷಿಸುವಂಥ ಕಾರ್ಯಗಳು ನಮ್ಮಿಂದ ದೂರವಾಗುವಾಗ ನಿರಾಶೆ ಪಡುವಂಥ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರ್ತೀನಿ. ಆ ಮಾತಿನ ಮೂಲಕ ಇರುವಂಥ ಅರ್ಥ ಏನು ಗೊತ್ತಾ? ಯೆಹೋಶುವನೇ, ನಿನ್ನ ನಾಯಕನಾದ ಮೋಶೆ ಸತ್ತಿರ್ಬೋದು, ನಿನ್ನ ನಾಯಕನಾದ ಮೋಶೆ ನಿನ್ನಿಂದ ದೂರ ಇರ್ಬೋದು, ಆದರೆ ನಿನ್ನ ದೇವರಾದ ನಾನು ಸತ್ತಿಲ್ಲ. ನಿನ್ನ ದೇವರಾದ ಯೆಹೋವನೆಂಬ ನಾನು ಸತ್ತಿಲ್ಲ. ನಾನು ಇನ್ನೂ ಜೀವಂತವಾಗಿದ್ದೇನೆ. ಮೋಶೆ ಓದೋದ್ರಿಂದ ನೀನು ನಿರಾಶೆ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಈ ಹಗಲಿನ ಸಮಯದಲ್ಲಿ ನೀನು ನಂಬುವಂತಹ, ನೀನು ನಿರೀಕ್ಷಿಸುವಂತಹ ವ್ಯಕ್ತಿಗಳು ನಿನ್ನಿಂದ ದೂರ ಆಗ್ಬೋದು. ಅವರು ನಿನಗೆ ವಿರುದ್ಧವಾಗಿ ಮಾತಾಡ್ಬೋದು, ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ಬೋದು. ನೀನು ಅದನ್ನು ನೋಡಿ ನಿರಾಶೆ ಪಡಬೇಡ. ನಿನ್ನ ದೇವರು ನಿನ್ನ ಸಂಗಡ ಇರುವಷ್ಟು ಕಾಲ, ದೇವರು ನಿನ್ನ ಜೊತೆ ಇರುವಷ್ಟು ಕಾಲ, ದೇವರು ನಿನ್ನನ್ನು ಕೈ ಬಿಡದೆ ನಿನ್ನ ಸಂಗಡ ಇರುವಷ್ಟು ಕಾಲ ನೀನು ನಿರಾಶೆ ಪಡಬೇಕಾದ ಅವಶ್ಯವಿಲ್ಲ. ಇವತ್ತು ಅನೇಕರು ಯೋಚನೆ ಮಾಡೋದೇನು ಗೊತ್ತಾ? ಅವ್ರು ನನಗೆ ಹೀಗೆ ಹೇಳಿದ್ರು, ಇವರು ನನ್ನನ್ನು ಹಿಂಗೆ ಮಾಡ್ತೀನಿ ಅಂದರು, ಇವ್ರು ನನ್ನ ಜೊತೆ ಇರ್ತೀನಿ ಅಂದರು, ಅವ್ರು ಕೈ ಬಿಟ್ಟು ಹೋದರು. ಆದರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರು ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಇರೋಕ್ಕಾಗಲ್ಲ. ದೇವರು ಹೇಳುವಂಥ ಮಾತೇನು ಗೊತ್ತಾ? ಯೆಹೋಶುವನೇ, ಮೋಶೆ ಸದಾಕಾಲ ನಿನ್ನ ಸಂಗಡ ಇರೋದಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನ ಸಂಗಡ ಸದಾಕಾಲ ಇರ್ತೀನಿ. ಮೋಶೆ ನಿನ್ನ ಜೊತೆಯಲ್ಲಿದ್ದನು, ನಿನಗೆ ಬೇಕಾದ ಆಲೋಚನೆ ಕೊಟ್ಟನು. ಒಂದು ವೇಳೆ ಮೋಶೆಯ ಆ ರೀತಿಯನ್ನು ನೋಡಿ ನೀನು ಕೆಲವುದನ್ನು ಕಲ್ತ್ಕೊಂಡಿರ್ಬೋದು, ಆದ್ದರಿಂದ ಈ ಜನರನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಸಂಗಡ ಇದ್ದು ನಿನಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ಮನುಷ್ಯರಲ್ಲಿ ಭರವಸೆ ಬಿಡಬೇಡ, ಆತನಲ್ಲಿ ಮಾತ್ರ ನೀನು
ಭರವಸೆ ಬಿಡು, ದೇವರಲ್ಲಿ ಮಾತ್ರ ಭರವಸೆ ಬಿಡು. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡಲ್ಲ, ಒಬ್ಬನು ನಿನ್ನ ಮುಂದೆ ನಿಲ್ಲದ ಹಾಗೆ ನಾನು ನಿನ್ನ ಮುಂದೆ ನಿಲ್ತಾ ಇದ್ದೇನೆ. ಈ ದಿವಸದಲ್ಲಿ ದೇವರಿಗೆ ಹೇಳೋಣ, ಕರ್ತನೆ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನನ್ನ ಸಂಗಡ ಇದ್ದು ನೀನು ನನ್ನ ನಡೆಸುವುದಕ್ಕಾಗಿ ಸ್ತೋತ್ರ. 6ನೇ ವಾಕ್ಯದಲ್ಲಿ ನೋಡ್ತೇವೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. 6ನೇ ವಾಕ್ಯ. 7ನೇ ವಾಕ್ಯದಲ್ಲೂ ನಾವು ನೋಡ್ತೀವಿ, ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. 9ನೇ ವಾಕ್ಯದಲ್ಲಿ ಓದ್ತೀವಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. 3 ಸಾರಿ 6, 7, 9 ವಾಕ್ಯಗಳಲ್ಲಿ ಹೇಳ್ತಾನೆ ಸ್ಥಿರಚಿತ್ತನಾಗಿರು. ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದಾನೆ, ಚಂಚಲ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಗಾಡ್ ಸೇಸ್ ಬಿ ಸ್ಟ್ರಾಂಗ್. ನೀನು ಸ್ಟ್ರಾಂಗ್ ಆಗಿರೋ, ನೀನು ಭಯಪಡಬೇಡ, ನೀನು ಧೈರ್ಯವಾಗಿರೋ, ನಾನು ನಿನ್ನ ಜೊತೆ ಇದ್ದೇನೆ. ಬಿ ಸ್ಟ್ರಾಂಗ್, ಡೋಂಟ್ ಬಿ ಅಫ್ರೈಡ್. ಈ ಬೆಳಗ್ಗೆ ದೇವರು ನಿನಗೆ ಹೇಳ್ತಾ ಇದ್ದಾರೆ, ನೀನು ಸ್ಟ್ರಾಂಗ್ ಆಗಿ ನಿಲ್ಲು, ಸ್ಥಿರಚಿತ್ತನಾಗಿರೋ, ಭಯಪಡಬೇಡ. ಯಾರೆಲ್ಲ ನಿನ್ನಿಂದ ದೂರ ಆದರೂ ದೇವರು ನಿನ್ನ ಸಂಗಡ ಇದ್ದಾರೆ, ದೇವರು ನಿನ್ನ ಕೈ ಹಿಡಿತಾರೆ, ದೇವರು ನಿನಗೆ ಸಹಾಯ ಮಾಡ್ತಾರೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಈಗಲ ಸಮಯದಲ್ಲಿ ದೇವರೇ ಏನು ಮಾಡೋದು ಅಂತ ಯೋಚನೆ ಮಾಡಿ, ಯಾರೂ ಇಲ್ವಲ್ಲ ನನ್ನ ಸಂಗಡ ಎಂಬುದಾಗಿ ನಿರಾಶರಾಗಿರುವಂತಹ ಆ ವ್ಯಕ್ತಿಗಳ ನೆನೆಸಿ ನಾವು ಪ್ರಾರ್ಥಿಸ್ತೇವೆ. ಯೇಸುವೆ, ನೀನು ನಿನ್ನ ಮಕ್ಕಳಿಗಾಗಿ ಅದ್ಭುತವನ್ನು ಮಾಡಪ್ಪ. ನೀನವರಿಗೆ ಸಹಾಯ ಮಾಡು, ನೀನವ್ರ ಸಂಗಡ ಇದ್ದು ಅವ್ರನ್ನ ಧೈರ್ಯಪಡಿಸಿ, ಬಲಪಡಿಸಿ, ಆಶೀರ್ವದಿಸಿ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.